ಜನನಿಯಾದೆಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಮಾಲಿನಿಯು ಗರ್ಭನ ತಪವನು ಗೈವೆಯೇನು ತಲೆ ಕನಕ ಗರ್ಭನ ತಪವನು ಗೈವೆಯೇನು ತಲೆ ಏನು ತಲೆ ಏನು ತಲೆ ಏನು ತಲೆ ಆಗ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ 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 ಮನದಿ ಯೋಚಿಸಿದಳು ಮಾಲಿನಿಗೆ ಕನಕ ಗರ್ಭನ ತಪ ಏನು ತಲೆ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಮಾಲಿನಿ ಜನನಿಯಾದೆಯಲಿ ಮಾಲಿನಿಯು 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 ವರದನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಹೂಗಳಿಗೆ ಪರಿಮಳವನ್ನು, ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶವನ್ನು ಒದಗಿಸುವವರು ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾದಂತಹ ಪುರವೇ ಈ ಶೋಣಿತಾಪುರ. ಪ್ರಸ್ತುತ ಕಾಲದಲ್ಲಿ ಬ್ರಹ್ಮನಂತೆ ಪ್ರತಿಸೃಷ್ಟಿಯನ್ನು ಮಾಡುವಂತಹ ಚಾತುಚಕ್ಷತೆಯನ್ನು ಹೊಂದಿರೋರು ನನ್ನ ತಂದೆ ಕಶ್ಯಪ ಮಹಾಮುನಿಗಳು. ಅವರ ಜ್ಯೇಷ್ಠ ಪತ್ನಿಯಾದಂತಹ ದಿತಿದೇವಿಯೇ ನನ್ನ ತಾಯಿ. ನನಗೆ ಮಾಲಿನಿ ಎಂಬ ಹೆಸರಿಟ್ಟು ವಿದ್ಯಾ ಸಂಪನ್ನೆಯಾಗಿ ಮಾಡಿದ್ದಾರೆ. ಆದರೆ ಏನು ಮಾಡೋಣ ಹೇಳಿ, ಸ್ವರ್ಗಲೋಕವನ್ನು ಆಳಬೇಕೆಂಬ ಆಸೆಯು ಅದು ಕರಗಿ ಕಮರಿ ಹೋಗುತ್ತಿದೆ. ಅದು ಪುನಃ ಸಿಗುರಡೆಯಬೇಕಾದರೆ ನನ್ನಿಂದೇನಾದರೂ ಸಹಾಯ ಮಾಡಬೇಕೆಂದು ಯೋಚನೆ ಮಾಡಿದ್ದೇನೆ. ಅದಕ್ಕೆ ಪೂರಕವಾಗಿ ನನ್ನಮ್ಮ ನನ್ನನ್ನು ಕರೆದು ಮಾತೊಂದು ಹೇಳಿದ್ದಾಳೆ. ಮಗಳೇ ಮಾಲಿನಿ, ಘೋರವಾದ ಕಾನನವನ್ನು ಸೇರಿ ಅಜನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ದುರಧೀರನಾದ ಪುತ್ರನನ್ನು ಪಡೆಯುವಂತಹ ವರವನ್ನು ಪಡೆದುಕೊಂಡು ಬಾ ಮಗಳೆಂದು ಹರವಿಸಿ ಕಳುಹಿಸಿದ್ದಾಳೆ. ಅಮ್ಮನ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ನಿಂತಿದ್ದೇನೆ ಈ ಕಾನನದಲ್ಲಿ. ಆದರೆ ಒಂದು ವಿಚಾರವನ್ನು ಯೋಚನೆ ಮಾಡಬೇಕಲ್ಲವೇ? ನಾನು ಹೀಗೆ ತಪಸ್ಸನ್ನು ಆಚರಿಸುವುದೇ ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ನಾನು ನೋಡುವುದಕ್ಕೆ ಹೇಗಿದ್ದೇನೆ, ಚೆಲುವಿಗೆ ಯೌವನದಿಂದ
ಶೋಭಿಸುವೆನು ಅದರಿಂದ ಆದರೆ ನಾನು ಬರುವ ವೇಳೆಯಲ್ಲಿ ಇಲ್ಲೇ ಕಾಮುಕರು ನನ್ನನ್ನು ಬಿಟ್ಟ ಹಾಗೆ ನೋಡುತ್ತಿದ್ದರು. ಅದನ್ನು ಮಾತಿದೆ ಅಲ್ಲವೇ, ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಿಷಯಕ್ಕೂ ಮೋಹಕ್ಕೆ ಒಳಗಾದವರು ಯಾರೂ ಇಲ್ಲ. ಹಾಗಾಗಿ ಈ ಚೆಲುವಿಕೆ ಯೌವನದಿಂದ ಮೆರುವ ಈ ತಪಸ್ಸಿಂದ ಆಚರಿಸಿದರೆ ನನ್ನದು ಯಾವ ವಿಷಯವೂ ಕೈಗೂಡದು. ಹಾಗಾಗಿ ಈ ರೂಪವನ್ನು ಮರೆಯಿಸುವುದು. ಆಹಾ, ಒಂದು ವಿಚಾರ ಮರ್ತನಲ್ಲ, ಇದ್ದಾರಲ್ಲ ದೇವತೆಗಳು ಸುರನೆಂಬ ಬಗೆಗಳಾಗಿದ್ದರು. ಸುರನೆಂಬ
ಅದಿತಿ ದೇವಿಯ ಮಕ್ಕಳು ಸ್ವರ್ಗವನ್ನು ಮೋಸದಿಂದ ಪಡೆದುಕೊಂಡಿದ್ದಾರೆ. ಆದರೆ ಈಗಿನ ಪ್ರಕರಣ ತಿಳಿದೆಂದಾದರೆ ಅವರು ಏನಾದರೂ ಸಂಸ್ಕಾರ ಮಾಡಬಹುದು. ಸುಮನಸರಲ್ಲ ಅವರು, ಕೇವಲ ಕುಮನಸರು ಅವರು. ನಮ್ಮನ್ನು ಗಮನಿಸುತ್ತಲೇ ಬರುತ್ತಾರೆ. ಹಾಗಂತೂ ಈಗಿನ ಪ್ರಕರಣ ತಿಳಿದೆಂದಾದರೆ ನನ್ನ ಪ್ರಾಣಕ್ಕೂ ಸಂಸ್ಕಾರ. ಹಾಗಾದ್ರೆ ಏನು ಮಾಡಲಿ? ಯಾವ ರೂಪದಿಂದ ತಪಸ್ಸನ್ನು ಆಚರಿಸಲಿ? ಓಹೋ, ದೂರದಲ್ಲಿ ಕಾಣುತ್ತಿದೆ ಇಲಿಗಳ ಹಿಂಡು. ಇಲಿಗಳ ರೂಪವನ್ನು ತಾಳಲೆ? ಬೇಡ. ಬೇಟೆಗಾರನ ಭಯ. ಉರಗದ ರೂಪವನ್ನು ತಾಳಲೆ? ಬೇಡ. ಗರುಡನ ಭೀತಿ. ಹಾಗಾದರೆ ಯಾವ ರೂಪವನ್ನು ತಾಳಲಿ? ಓಹೋ, ಅಲ್ಲಿ ನೋಡಿ ಅಂತೆ ಮಹಿಷಿಗಳ ಹಿಂಡು. ಅದಕ್ಕೆ ಯಾವ ಭಯವೂ ಇಲ್ಲ. ಹಾಗಾದರೆ ನಾನೊಂದು ಮಹಿಷಿಯ ರೂಪವನ್ನು ತಾಳಿ ತಪಸ್ಸನ್ನು ಆಚರಿಸುತ್ತೇನೆ. ಓಂ ನಮೋ ಬ್ರಹ್ಮದೇವಾಯ ನಮಃ.
ಇದು ಋಷಿವಾಗ್ ಸುಳ್ಳಾಗದು. ಮೂರು ಮೂರ್ತಿಗಳಿಂದಲೂ ಪರಿವರ್ತನೆ ಆಗದೇ ಆಗಲಿ, ಆಗದೇ ಆಗಲಿ, ಆಗದೇ ಹೋಗಲಿ. ಇನ್ನು ಇಲ್ಲಿ ತಪಸ್ಸನ್ನು ಮುಂದುವರಿಸಲಾಗದು. ತಪಸ್ಸಿಗೆ ಯೋಗ್ಯ ಸ್ಥಳವನ್ನು ಸಾಗುತ್ತೇನೆ ಅಂತೆ. ಏನಿದು ಘನತರ ತಪವು ಮಲಿನ ಮಣಿಯಲ್ಲಿ ಬಳ್ಳಲಿಗಲಿ ಸನುರಗದಿ ಬಿಡು ಮಣ್ಣದಿರವನ್ನು ಕನಿವಲಗದನೆ ಬಲದನು ಏನಿದು ಮಗನೇ ಮಾಲಿನಿ, ಹೇಳಮ್ಮ ಹೇಳು. ಇದು ನಿನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಈ ಹಿರಿ ಕೋಮಲವಾದ ಶರೀರವನ್ನು ದಂಡಿಸಿ ಯಾವ ಹಿರಿ ಉದ್ದೇಶವನ್ನು ಇರಿಸಿಕೊಂಡು ತಪವನ್ನು ಕೈಗೊಂಡು ಹೇಳಿಕೊ, ನಿನ್ನ ಅಭಿಷ್ಟವನ್ನು ಪೂರೈಸುತ್ತೇನೆ. ಓ ಕರುಣಾಸಾಗರ ದೇವ, ಕರುಣಸಾಗರ ದೇವ ಪರಮೇಶ ಕೇಳಯ್ಯ ಹೊರು ಜಗದಲ್ಲಿ ಮನದಿರವಾಗ ಪುರದೀರನಾಗಿ ತರಣನ ಬಯಸಿನ ತರಣನ ಬಯಸಿನ ವಿರಟಿಸಿದು ಘೋರ ತಪವ ಕರುಣ ಸಾಗರ ದೇವ ಕರುಣಾಸಾಗರ ದೇವ. ಮಗಳೇ ಮಾಲಿನಿ, ನನ್ನ ಮೊರೆ ಕೇಳಿ ಬಂದೆಯೇ ಸ್ವಾಮಿ. ಹೌದು ಮಗಳೇ. ಮನಕ್ಕೆ ಬಹಳ ಆನಂದವಾಯಿತು ಸ್ವಾಮಿ. ಹಾ. ಬೇರೇನೆಲ್ಲ ಹಾ. ಮುಂದೊಂದು ನನಗೆ ಮಗನು ಬೇಕಾಗಿದ್ದಾನೆ. ಹಾ. ತ್ರಿಪುರ ವಿಕ್ರಮಿಯಾಗೂ ಮೆರೆದು ಹಾ. ನಿಮ್ಮ ಮೂವರಿಂದಲೂ ಮರಣ ಬಾರದ ಕುಮಾರನನ್ನು ಅನುಗ್ರಹಿಸಿ ಇದು ನನ್ನ ಬಹುದಿನಗಳ ಆಸೆ ಸ್ವಾಮಿ, ತೀರಿಸುವೆ ತಂದೆ. ಮಗಳೇ ಮಾಲಿನಿ, ಸ್ವಾಮಿ. ಏನು ಮಾಡೋಣ ಹೇಳು. ನಿನ್ನ ಇಚ್ಛೆಯಂತೆ ಎಲ್ಲವೂ ಪೂರೈಸಬಹುದು. ಹಾ. ಆದರೆ ನಿನ್ನ ತಪಸ್ಸಿನಿಂದ ಖಿನ್ನವಾದ ಮುನಿ ಸುಪಾರ್ಶಕ ನಿನಗೆ ಕೋಣನೇ ಮಗನಾಗಿ ಹುಟ್ಟಲಿ ಎಂದು ಶಪಿಸಿದ್ದಾನಲ್ಲ. ಸ್ವಾಮಿ, ಮಗಳೇ, ಈ ಸುಂದರ ರೂಪಿಗೆ ಕೋಣದ ರೂಪನ ಮಗನೇ ಸ್ವಾಮಿ. ಹೌದು ಮಗಳೇ. ನಾನಂತೂ ಸಹಿಸಲಾರೆ ಸ್ವಾಮಿ, ನೀನೇ ದಾರಿ ತೋರಿಸಬೇಕು ತಂದೆ. ಜಯ 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 ಮಗಳೇ, ಜಯ. ನಿಶ್ಚಿಂತಲಾಗು. ಮರುಗದಿರು ಮಾಲಿನಿಯೇ ಮರುಗದಿರು ಮುನಿವರ ಪೊರೆದ ವಚನವು ತಪ್ಪಲರೆಯದು ಮಗಳೇ ಮುನಿವರ ಪೊರೆದ ವಚನವು ತಪ್ಪಲರೆಯದು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಧುರಪರಾಕ್ರಮಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾಯದಲ್ಲಗ ಮರುಗದಿರು ಮಾಲಿನಿಯೇ ಮುನಿವರ ಬರೆದ ವಚನವು ತಪ್ಪಲರೆಯದು ತರಳ ಮಹಿಷಾಸುರನು ಜನಿಸಿದರು ಇನ್ನುದ
ಮಗ ಕೋಣನಾದರೇನಂತೆ ಜಾನನೇ ಆಗಿರುತ್ತಾನೆ. ತ್ರಿಲೋಕಗಳನ್ನು ಗೆದ್ದು ಪರಮ ವಿಕ್ರಮಿಯಾಗುತ್ತಾನೆ. ಇದಕ್ಕೆ ನನ್ನ ಆಶೀರ್ವಾದವೂ ಇದೆ. ನೀನು ಚಿಂತಿಸಬೇಡ. ನಿನಗೆ ಶುಭವಾಗಲಿ. ಜಯ 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 ಜಯ. ಆಹಾ, ಎಂತಹ ಸಂತೋಷದ ವಾರ್ತೆ. ಇದನ್ನು ಅಮ್ಮನಿಗೆ ತಿಳಿಸುವುದಕ್ಕಾಗಿ ಶೋಣಿತಾಪುರದತ್ತ ಸಾಗುತ್ತೇನಂತೆ. ಕನಕ ಗರ್ಭನ ನೇಮವ ಕಂಡು ಕನಕ ಗರ್ಭನ ನೇಮವನ್ನು ಕಂಡು ಮಾಲಿ ಕನಕದ ಚವನೆ ತಳಿ ಮನಗದೆ ಜನನಿಯಲ್ಲಿ ಇತ್ತಲ ದುರಧೀರನಾದ ಮಗನನ್ನೇ ಪಡೆಯುವಂತೆ ವರವನ್ನು ಪಡೆದು ಬಂದಿದ್ದಾಳೆ. ಇನ್ನೇನು ರಾಕ್ಷಸ ಕುಲದ ಕೀರ್ತಿ ಹೆಚ್ಚುವುದರಲ್ಲಿ ಸಂಶಯವಿಲ್ಲ. ಮಗಳಿಗೆ ಆದಷ್ಟು ಬೇಗನೆ ಮದುವೆ ಮಾಡಬೇಕು. ಸುರದ್ರೂಪಿಣಿಯಾದ ಕನ್ಯಾಮಣಿ ನನ್ನ ಕುವರಿ. ಅವಳಿಗೆ ಅನುರೂಪಿಗನೆಯಾದ ಗಂಡನನ್ನೇ ಆರಿಸಬೇಕೆಂದು ಯೋಚಿಸುವಾಗ ಪಾತಾಳದ ದೊರೆ ಯುಜ್ಜುನ್ಮಾಲಿಯ ಬಗ್ಗೆ ಕೇಳಿದೆ. ಹಾಗಾಗಿ ಪರಾಕ್ರಮಿಯು ವೀರಗ್ರೇಸರಾದ ಅವನನ್ನು ಮಾತನಾಡಿಸುವುದಕ್ಕಾಗಿ ಓಲೆಯನ್ನು ಬರೆದು ಕಳುಹಿಸಿದ್ದೇನೆ. ಮುಂದೇನಾಗುವುದೋ ನೋಡೋಣ. ಸಮಸ್ಥಾನವನ್ನು ಪ್ರವೇಶಿಸುತ್ತೇನೆ. ಹೊಗಲು ಭಟರು ನನ್ನನ್ನು ಪರಿಪರಿಯಾಗಿ ಹೊಗಳುತ್ತಾ ಇದ್ದಾರೆ. ಇಂದ್ರನ ಸಭೆಗಿದ್ದಲು ರಂಜಿಸುತ್ತಾ ಇದೆ ಈ ಪಂಚಜನ ಸಭೆ. ಏನಂತೆ ಏನಂತೆ ಈಗ ಬಂದ ಹೋಲಂತೆ
ತನ್ನ ಮಗನಾದ ಮಾಲಿನಿಯನ್ನು ವರಿಸಲು ಬಗ್ಗೆ ಅದಕ್ಕಾಗಿ ನಾವು ದಿಬ್ಬನಾದ್ರು ಸಹಿತ ಸಾಗಬೇಕಾಗಿದೆ. ಎಲ್ಲಿ ನಮ್ಮವರು ಅವರ ಸಹಿತ ಸಾಗುತ್ತೇನಂತೆ. ಬನ್ನಿ ಬನ್ನಿ, ಆಸನವನ್ನು ಸ್ವೀಕರಿಸಿ. ಹಾಗೆ ಆಗಲಿ, ಹಾಗೆ ಆಗಲಿ. ಸುಖಕರವಾದಿತ್ತು. ಪುರೋಹಿತರಿಗೆ ಓಲೆಯನ್ನು ಬರೆದು ನೀವೆಲ್ಲರಲ್ಲಿ ಕುಳ್ಳಿರಿಸಿ. ಪುರೋಹಿತರಿಗೆ ಓಲೆಯನ್ನು ಬರೆದು ಕಳುಹಿಸಿದ್ದೇನೆ. ಇಷ್ಟರವರೆಗೆ ಸುದ್ದಿ ಇಲ್ಲ. ಎಂಥ ಅಶುದ್ಧಗಳೆಲ್ಲ ದಾರಿಯಲ್ಲಿ ಬಿದ್ದಿದೆ. ಅಮ್ಮ ನಮಸ್ತೆ. ಆಟ ಬಿದ್ದಿದೆ. ಇಷ್ಟು ತಡವೇನು? ಅಮ್ಮ ನೀವೇನು ಅವಸರವಾಗಿ ಬರಬೇಕಂತ ಓಲೆಯನ್ನು ಬರೆದು ಕಳಿಸಿದ್ದೀರಮ್ಮ. ನಿಮ್ಮ ಓಲೆ ಅಲ್ಲಿ ಮುಟ್ಟುವಾಗ ನಾನು ಮನೆಗೆ ಬಂದಿರಲಿಲ್ಲ. ಆಮೇಲೆ ಓಡಿಕೊಂಡು ಮನೆಗೆ ಬಂದೆ ಅಮ್ಮ. ಮನೆಗೆ ಬಂದು ನೋಡ್ತೇನೆ ಅಮ್ಮ, ಸ್ನಾನ ಮಾಡಬೇಕಲ್ಲ, ಒಂದು ಪೂಜೆಗೆ ಹೋಗಿದ್ದೆ. ಸ್ನಾನ ಮಾಡಬೇಕು ಅಂತ ಹೇಳಿ ಬಾವಿ ಕಟ್ಟೆಗೆ ಹೋಗ್ತೇನೆ. ಅಲ್ಲಿ ಒಂದು ಕೆಲಸ ಆಗಿತ್ತು. ಬಾವಿ ಕಟ್ಟೆಯಲ್ಲಿ ಕೊಡಪಾನ ಇದೆ, ಹಗ್ಗ ಇಲ್ಲ. ನನ್ನ ಹೆಂಡತಿ ಏನು ಮಾಡಿದ್ದಾಳೆ, ಸ್ವಲ್ಪ ತಲೆಗರ್ಚು ಮಾಡಿದ್ದಾರೆ. ಇದ್ದ ಬದ್ದವರು ದಾರಿಯಲ್ಲಿ ಹೋಗುವವರೆಲ್ಲ ಬಾವಿಯಲ್ಲಿ ನೀರು ತೆಗಿತಾರೆ ಅಂತ ಹೇಳಿ ಕೊಡಪಾನ ಇಟ್ಟು ಹಗ್ಗವನ್ನು ಮನೆಯ ಒಳಗಿಟ್ಟಿದ್ದಾಳೆ. ಮನೆಯ ಒಳಗಿದ್ದ ಹಗ್ಗವನ್ನು ತಂದು ನೋಡ್ತೇನಮ್ಮ. ಬಾವಿ ಕಟ್ಟೆಯ ಮೇಲೆ ಕೊಡಪಾನದ ಮೇಲೆ ಒಂದು ಕಾಗೆ ಕೊಳ್ತಿದೆ. ಕಾಗೆಗೆ ನನ್ನ ಮೇಲೆ ಏನೋ ಒಂದು ದೋಷ ಇತ್ತು. ಅದಕ್ಕಾಗಿ ಕಾಗೆ ಕೊಡಪಾನವನ್ನು ಬುಳುಂಕ್ ಅಂತ ಹೇಳಿ ಬಾವಿಯೊಳಗೆ ಹಾಕಿತು. ಇನ್ನೆಂತ ಮಾಡಬೇಕು, ಸ್ನಾನ ಮಾಡಬೇಕಲ್ಲಮ್ಮ. ಒಂದು ಕೈಯಲ್ಲಿ ಹಗ್ಗವನ್ನು ಕೊಟ್ಟು ನನ್ನ ಹೆಂಡತಿ ಹಿಡಿಸಿಕೊಂಡು ಇನ್ನೊಂದು ಕೈಯಲ್ಲಿ ಹಗ್ಗವನ್ನು ಹಿಡಿದುಕೊಂಡು ನಾನು ಕೆಳಗೆ ಹೋದೆ ಅಮ್ಮ. ಬಾವಿ ಕಟ್ಟೆಯಿಂದ ಕೊಡಪಾನ ಸಿಕ್ಕಿತು. ಅರ್ಧ ಮೇಲೆ ಬಂದಿದ್ದೆ ಅಮ್ಮ. ಆಗ ಪುಣ್ಯಾತ್ಮ ಯಾರೋ ಒಬ್ಬ ದಾರಿಯಲ್ಲಿ ಹೋಗುವಾಗ ನನ್ನ ಹೆಂಡತಿಗೆ ನಮಸ್ಕಾರ ಅಮ್ಮ ಅಂತ ಹೇಳಿದ್ದು. ನನ್ನ ಹೆಂಡತಿಗೆ ಕೂಡ ಈ ಅಪರೂಪಕ್ಕೆ ನಮಸ್ಕಾರ ಸಿಗುವುದಲ್ಲ, ಅವಳು ಕೂಡ ಎರಡು ಕೈ ಬಿಟ್ಟು ನಮಸ್ಕಾರ ಅಂತ ಹೇಳಿದ್ದು. ನಾನು ಎಷ್ಟು ಮೇಲೆ ಬಂದಿದ್ದೆ ಅಷ್ಟೇ ಕೆಳಗೆ ಬಿದ್ದೆ ಅಮ್ಮ. ಹಾಗೋ ಹೀಗೋ ಒಂದು ಸ್ನಾನ ಮಾಡಿ ಬಂದೆ ಅಮ್ಮ. ಅವಸರವಾಗಿ ಬರ ಹೇಳಿದ್ರಂತೆ. ಯಾಕೆ ಬರ ಹೇಳಿದ್ದಮ್ಮ? ಮದುವೆ ಅಲ್ಲ. ಈ ಪ್ರಾಯದಲ್ಲಿ ಮದುವೆಯ? ನನಗೆಲ್ಲ ಪುರೋಹಿತರೇ. ನಿಮಗೆ ಅಲ್ವಾ ಅಮ್ಮ? ಮತ್ತೆ ಯಾರಿಗಮ್ಮ ಮದುವೆ? ಮಗಳಿಗೆ, ಮಾಲಿನಿಗೆ. ನಿಮ್ಮ ಮಗಳು ಮಾಲಿನಿ ಮೊನ್ನೆ ಹುಟ್ಟುವಾಗ ಇಷ್ಟು ಚಿಕ್ಕದಿದ್ಲು. ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆಲ್ಲೇ ಬಾಳೆ ಗಿಡ ಬೆಳೆದಂಗೆ. ಅದು ಹೌದಮ್ಮ. ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ, ಬಾಳೆ ಗಿಡ ಬೆಳೆದ ಹಾಗೆ. ಒಂದು ಗೊನೆ ಹಾಕುದು, ಕಡಿದು ಬಿಸಾಕುದೆ. ಬಾಳೆ ಗೊನೆ ಆಯ್ತಾ ಅಮ್ಮ? ನೀವು ಹೆದರಬೇಡಿ. ಹಾಗಾದ್ರೆ ನೀವು ಮದುವೆಗೆಲ್ಲ ವ್ಯವಸ್ಥೆ ಮಾಡಿ ಆಗಿದೆ? ಹೌದು. ಮದುವೆಗೆ ಹುಡುಗ ಎಲ್ಲಿ ಅವರು? ಸ್ವಲ್ಪ ಹಿಂದೆ ತಿರುಗಿ. ಇಲ್ಲಿಗೆ ಬಂದಿದ್ದಾರಾ? ಸಭೆಗೆ ಬಂದಿದ್ದಾರಲ್ಲ? ಎಲ್ಲಿದ್ದಾರೆ? ಇದೇ ಸಭೆಯಲ್ಲಿ ಇದ್ದಾರೆ ಹಾಗಾದ್ರೆ. ಯಾರು ಇವರ? ಅವರಲ್ಲ. ಇವರು ನಮ್ಮ ಊರಿನವರು. ಇವರಿಗೆ ಮೊನ್ನೆ ಒಮ್ಮೆ ಮದುವೆ ಆದ ಹಾಗೆ ಇದೆ. ಮತ್ತೆ ಮದುವೆ ಅವರಲ್ಲ ಪುರೋಹಿತರೇ. ಅವರಲ್ವಾ? ಮತ್ತೆ ಇಲ್ಲೇ ಇದ್ದಾರಾ? ನೋಡುವ ಅಮ್ಮ. ಎಲ್ಲಿ ಇವ? ನಿಮಗೆ ಈ ಪ್ರಪಂಚದಲ್ಲಿ ಬೇರೆ ಯಾರು ಸಿಗಲಿಲ್ಲ ಅಮ್ಮ. ಇವನ ಮುಖ ನೋಡಿ ಅಮ್ಮ, ಕೊಳೆತು ಹೋದ ಹಲಸಿನ ಹಣ್ಣಿನ ಆಗಿದೆ. ಇವನಿಗೆ ನಿಮ್ಮ ಮಗಳನ್ನು ಕೊಟ್ಟು ನೀವು ಮದುವೆ ಆಡ್ತಾ? ಇವನ? ಅವ ಅಲ್ಲ ಪುರೋಹಿತರೇ. ಅವನಲ್ವಾ? ಮತ್ತೆ ಯಾರು? ಅರ್ಧ ತಿರುಗಬೇಕು. ಆಯ್ತಮ್ಮ. ಅಮ್ಮ ಸ್ವಲ್ಪ ಇಲ್ಲಿ ಬನ್ನಿ ಅಂತೆ. ಈ ಹುಡುಗನಿಗೆ ನಾಗದೋಷ ಉಂಟಾ ಅಂತ? ಯಾಕೆ? ನೀವು ಮದುವೆ ಮೊದಲೊಂದು ನಾಗಮಂಡಲ ಮಾಡೋದು ಒಳ್ಳೇದು. ಅದು ದೋಷ ಉಂಟಲ್ಲ ಇದಕ್ಕೆ? ನಮ್ಮನ್ನು ಕರೆಯುವುದಾ? ಏನು ಮದುಮಗನ ಹಾಗೆ ಕೂತದ್ದು? ನಮಸ್ಕಾರ. ನಮಸ್ಕಾರ. ಇಲ್ಲಿ ನಿನ್ನ ನಮಸ್ಕಾರ. ಏನು ಮದುಮಗನ ಹಾಗೆ ಕೂತದ್ದು? ಮದುಮಗನೇ ಅಲ್ವಾ? ಇಲ್ಲಿ ಸ್ವಲ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಈಗ. ಏನು ಪುಣ್ಯಾತ್ಮ,
ಹೀಗೆ ನಡ್ಕೊಂಡು ಬರ್ತೀಯಲ್ಲ, ಮತ್ತೆ ಹೇಗೆ ನಡಿಬೇಕು? ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಂಡು ಬರಬೇಕು. ನಮಗೆ ತಗ್ಗಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಹೀಗೇನೆ ಮೇಲೆ ನಮ್ಮ ಟಿವಿ ಹೀಗೆ ಹೀಗೆ ಬಂದ್ರೆ ನಿನ್ನ ಟಿವಿ ಒಡೆದೋಗ್ತದೆ. ಇಲ್ಲ, ನಮ್ಮದು ಇದು ಹಳೆಯ ಟಿವಿ, ಹಾಗೆಲ್ಲ ಹೊಡೆಯುವುದಿಲ್ಲ. ಅಲ್ಲೇ ಟಿವಿ ಹೊಡೆಯುವುದಿಲ್ಲ ಅಲ್ಲ. ನೋಡುವ ನಿನ್ನ ಹಳೆ ಟಿವಿ ಎಷ್ಟು ಸಮಯ ಇರ್ತದೆ ಅಂತ ಹೇಳಿ. ಆಯ್ತು. ನೀನು ಈಗ ನಿನ್ನ ಹೆಸರೇನು ಪುಣ್ಯಾತ್ಮ? ವಿದ್ಯುನ್ಮಾಲಿ. ಇನ್ನೊಮ್ಮೆ ಹೇಳು. ವಿದ್ಯುನ್ಮಾಲಿ. ಎಂತ ಕಷ್ಟದೆಲ್ಲ ಹೆಸರಿರ್ತೀನಿ. ಏನು ಪುರಾಯ್ತಾರೆ ಇಷ್ಟು ಸುಲಭದ ಹೆಸರನ್ನು ಕಷ್ಟ ಅಂತ ಇಸ್ಪನ್ ಮಾಲಿ. ವಿದ್ಯುನ್ಮಾಲಿ. ನನಗೆ ಗೊತ್ತಾಗಿಲ್ಲ, ಇಷ್ಟಿಷ್ಟು ಉದ್ದ ಹೆಸರಿಟ್ರೆ ಯಾರಿಗೆ ಗೊತ್ತಾಗ್ತದೆ? ಎಲ್ಲಿಂದ ಬಂದದ್ದು ನೀನು? ಪಾತಾಳ ಲೋಕದ ಮಧುವನದಿಂದ. ಮಧುವನದವನ? ಹೌದು. ಮತ್ತೆ ಮಧುವನ? ಅದು ಅಲ್ಲ ಮಧುವನ ಅದಲ್ಲ. ಅಲ್ಲಿ ಸಿಗ್ತದಲ್ಲ? ಅದೆಲ್ಲ ಇಲ್ಲ ಅಲ್ಲಿ. ಅಲ್ಲ, ನೀರು ಸಿಗುದಿಲ್ವಾ? ನೀರಲ್ಲಿ ಸಿಗ್ತದೆ. ಅದೇ ಮತ್ತೆ ಇಲ್ಲ ಅಂತ ಹೇಳಿದಿ. ಅದು ನೀವು ಬೇರೆ ಅಂತ ಹಾಗೆ ನೀನು ಎಲ್ಲೆಲ್ಲಿ ಹೋಗ್ತಿದ್ದಿ ಪುಣ್ಯಾತ್ಮ. ಇನ್ನು ಮದುವೆ ಆದ್ರೆ ನೀನು ಎಲ್ಲಿ ಹೋಗ್ಲಿಕ್ಕಿಲ್ಲ. ಹೇಗೆ ಇವತ್ತು ಮದುವೆಗೆ ಬಂದಿದ್ದಿ, ನಮ್ಮ ರಾಜ್ಯಕ್ಕೆ ಬಂದಿದ್ದಿ. ಹೌದು. ಹೇಗೆ ಇಲ್ಲಿನ ವ್ಯವಸ್ಥೆಗಳೆಲ್ಲ ಹೇಗೆ? ನಿನಗೆ ಸಂತೋಷ ಆಯ್ತಾ? ಸಂತೋಷ ಆಯ್ತಲ್ಲ? ಹಾಗಾದ್ರೆ ಮದುವೆ ಆಗ್ಬಹುದಲ್ಲ? ಮದುವೆ ಆಗ್ಬಹುದು. ಅದಕ್ಕೆ ತಾನೇ ಅಲ್ಲಿಂದ ಹೌದೌದು, ಅದು ಸರಿ. ಹೆಣ್ಣನ್ನು ನೋಡಿದೀಯಾ? ಇಲ್ಲ ಪುರಾಯ್ತಾರೆ. ಮತ್ತೆ ಯಾರನ್ನು ಮದುವೆ? ನನ್ನನ್ನು ಮದುವೆ ಆಗ್ಲಿಕ್ಕೆ ಬಂದದ್ದವ ಇಲ್ಲಿಗೆ? ಇಲ್ಲ, ಮಾಲಿನಿಯನ್ನು. ಮಾಲಿನಿಯನ್ನು ಮದುವೆ ಆಗಬೇಕಾದ್ರೆ ಮಾಲಿನಿಯನ್ನು ನೋಡ್ಬೇಕು. ನೀನ್ ಯಾಕೆ ನೋಡ್ಲಿಲ್ಲ ಇಷ್ಟು ಹೊತ್ತು? ಏನು ಪುರಾಯ್ತಾರೆ, ತಾಯಿಯೇ ಇಷ್ಟು ಚಂದ ಇರುವಾಗ ಆ ತಾಯಿಯನ್ನು ಮದುವೆ ಆಗಿ ಹೋಗು. ಏನು ಪುರಾಯ್ತಾರೆ ನೀವು? ಏನು ಮತ್ತೆ ಏನು ಪುಣ್ಯಾತ್ಮ? ತಾಯಿಯ ಇಷ್ಟು ರೂಪವಸ್ತಿ ಆದರೆ ಇನ್ನು ಮಗಳು ಹೇಗಿರಬಹುದು ಪುರಾಯ್ತಾರೆ? ನೀನು ಕಲ್ಪನೆಗೆ ಹೋದೆ. ಕಲ್ಪನೆಗೆ ಹೋಗ್ಬೇಡ, ಇಲ್ಲಿಗೆ ಬಾ. ಆಯ್ತು, ಇಲ್ಲಿಗೆ ಬಂದೆ. ಹಾಗಾದ್ರೆ ಆಮೇಲೆ ಏನು ಹೇಳ್ತೀರಿ ಗೊತ್ತುಂಟ ನೀವು? ಏನು? ಈಗ ಮದುವೆ ಮಾಡಿಸಿ ನಾವು ಕೊಡ್ತೇವೆ, ಆಮೇಲೆ ಪಿತೃ ಸಹಜಾತ ಪುರೋಹಿತ ಸಹಿತ ಅಂತ ಹೇಳ್ತೀರಿ. ಸಹಿತ ಅಂತ ಅಂದ್ರೆ ನನಗೆ ಹೇಳದೆ ಮದುವೆ ಮಾಡಿ ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಒಂದು ಉಪಾಯ ಮಾಡುವ. ಹುಡುಗಿಯನ್ನು ಕರೆಸ್ತೇನೆ, ನೀನು ಸರಿಯಾಗಿ ನೋಡು. ನಿನಗೆ ಒಪ್ಪಿಗೆಯಾಗಿ, ಹುಡುಗಿಗೆ ಒಪ್ಪಿಗೆ ಆದ್ರೆ ಮಾತ್ರ ಮದುವೆ. ಹುಡುಗಿಯನ್ನು ನೋಡ್ಲಿಲ್ಲ ಅಲ್ಲ? ಹಾಗಾದ್ರೆ ಕರಿತೇನೆ. ಹುಡುಗಿ ಬರ್ಲಿ. ಹುಡುಗಿ ಎಲ್ಲಿಗೆ ಇಲ್ಲಿ ಬಾ ಪುಣ್ಯಾತ್ಮ. ನೀನು ಯಾಕೆ ಓಡಿ ಹೋಗ್ತಿ? ಇಲ್ಲಿ ಬಾ, ನೀನು ಬಾ ಪುಣ್ಯಾತ್ಮ. ಇದು ನಿನಗೆ ಯಾರು ಕೊಡ್ತಾರೆ? ಇದು ನನ್ನ ಹೊಸ 3ನೇ ಹೆಂಡತಿ ಪುಣ್ಯಾತ್ಮ. ತಮ್ಮ ಹೆಂಡತಿ? ನನ್ನ ಹೆಂಡತಿ. ನಿನಗೆ ಇದರ ಮುಖ ನೋಡುವಾಗ ಗೊತ್ತಾಗೋದಿಲ್ವಾ ಇದರ ಘನತೆಗೆ ಯಾವುದು ಬೀಳ್ತದೆ ಅಂತ? ಅದು ಹೀಗೆ ಇದು ತಾನೇ ಬಿದ್ದದ್ದಲ್ಲ, ಬಿದ್ದದೆ ಅಂತ. ನಾನು ಮದುವೆ ಆದದ್ದು. ಹಾಗೆ ನೀನು ಹೆದರ್ಬೇಡ. ಅಡಬೇ, ನಿನಗೆ ಹೊಡಿತೇನೆ ಈಗ. ನಿನ್ನನ್ನು ಯಾರ ಬರ್ಲಿಕ್ಕೆ ಹೇಳಿದ್ರು? ಹುಡುಗಿಯನ್ನು ಬರ್ಲಿಕ್ಕೆ ಹೇಳಿದ್ರು, ಮುದುಕಿಯನ್ನಲ್ಲ. ಹುಡುಗಿ ಬರ್ಬೇಕು. ಹುಡುಗಿಯನ್ನು ಕರ್ಕೊಂಡು ಬಾ. ಹೋಗ್. ಇದೆಲ್ಲ ನಿಮ್ಮ ಗುಂಪಿನ ಇದಕ್ಕೆ ಬಾಯಿ ಬರೋದಿಲ್ವ ಅಂತಲ್ಲ? ಎಂತ ಕೋಳಿ ಮರಿಯವ. ಬಾ ಹೇಳ್ತಿ. ಈಚೆ ಬಾ. ನೋಡು ಪುಣ್ಯಾತ್ಮ, ನೀನು ಮೊದಲನೇ ಬಾರಿಗೆ ಮದುವೆ ಆಗುವಂತ ಕಾಣ್ತದೆ. ಹೌದೌದು, ನಾನು ಮೊದಲನೇ ಬಾರಿ ಮದುವೆ ಆಗುದು. ಒಂದು ಅನುಭವಕ್ಕಾದ್ರೂ 2 ಸಲ ಆಗ್ಬೇಕು. ಏನು ಪೂರೈತೆ ಮದುವೆ? ನಂಗೆ ಬೇಡ, ನಂಗೆ ಒಂದೇ ಸಾಕು. ನೀನೀಗ ಬೇರೆಯವರ ಮದುವೆಗೆ ಹೋಗುವಾಗ ಹೇಗೆ ಹೋಗ್ತಿ? ಊಟ ಮಾಡಿ ಬರ್ತೇನೆ. ಅದು ನನಗೆ ಅನುಭವ ಆಯ್ತು. ನೇರ ಬಂದು ನಿಲ್ಲುವಾಗ ಮದುವೆಗೆ ಯಾವತ್ತು ಮದುವೆ ಆಗುವ ಹುಡುಗರು ಮೊದಲು ಹೋಗ್ಬೇಕು. ಎಲ್ಲ ಕ್ರಮ ಹೇಗೆ ಅಂತ ನೋಡಿ ಕಲಿಬೇಕು. ಆಯ್ತು ಪುರೋಹಿತ, ನಾನು ಹಾಗೇನೆ ಮಾಡ್ತೇನೆ. ಇನ್ನು ಮುಂದೆ ಮಾಡಿ ಏನಾಗಲಿಕ್ಕೆ ಪುಣ್ಯಾತ್ಮ. ಇವತ್ತಿನ ಮದುವೆ ಅಲ್ಲ, ಹಾಗಾಗಿ ಹೇಳ್ತಿದ್ದೇನೆ. ಹುಡುಗಿಯನ್ನು ಸರಿಯಾಗಿ ಗಮನಿಸಿ ಮೇಲಿಂದ ಕೆಳಗೆ ನೋಡು. ಆಯ್ತಾ? ಆಯ್ತು. ನೋಡು ಪುರೋಹಿತರೆ, ಮುಖನೇ ಕಾಣಿಸುವುದಿಲ್ಲ. ನೀನು ಬದಿಗೆ ಬಾರ. ನೀನು ಯಾಕೆ? ಅಮ್ಮ ಮಾಲಿನಿ, ಸ್ವಲ್ಪ ಈ ಕಡೆ ತಿರುಗಮ್ಮ. ಕಾಣ್ತದ? ಎಲ್ಲಿ ಹೋದಿ? ಪಾತಾಳಕ್ಕೆ ಹೋದ್ಯಾ? ಇಲ್ಲ ಪುರೋಹಿತರೆ, ಮಾಲಿನಿ ನಾನು ನೋಡ್ಲಿಕ್ಕೆ ಹೇಳಿದ್ದು, ತಿನ್ಲಿಕ್ಕೆ ಹೇಳಿಲ್ಲ ಪುಣ್ಯಾತ್ಮ. ಕಣ್ಣಿನಲ್ಲಿ ಎಳಿತಾ ಇದ್ದೀಯಾ? ಏನು ಪುರೋಹಿತ? ನೀನು ಹಾಗೆ ಕಣ್ಣು ಬಿಟ್ಟು ಬಾಯಿ ಬಿಟ್ಟು ನೋಡಿದ್ದು ಒಂದು ಹುಡುಗಿಯರನ್ನು ನೋಡದ ಹಾಗೇನೆ ಮಾಡ್ತಾ ಇದ್ದೀಯಾ? ಇಲ್ಲ ಹಾಗೆಲ್ಲ ನೋಡಿದ್ದು ನಾನು. ಹಾಗೆ ಹೇಗಿದ್ದಾಳೆ? ಹಾಗೆ ಆದಿತ್ತು. ನಿನಗೆ ಆದಿತ್ತಲ್ಲ? ಆದಿತ್ತು. ಯಾವುದೇ ರೀತಿಯ ತೊಂದರೆ ಇಲ್ಲ? ತೊಂದರೆ ಇಲ್ಲ ಪುರೋಹಿತರೆ. ಇಲ್ಲಿ ಬಾ. ನೀನಿಲ್ಲಿ ಬಂದಿದ್ಯಾ ಅಂತ ಹೆದರ್ಬೇಡ, ಇವರ ಜನ ಇದ್ದಾರೆ ಅಂತ. ನಿನಗೆ ಯಾವುದಾದ್ರೂ ಗೆಳತಿಯರಿದ್ರೆ ಹೇಳು, ನಾವು ಮಾಡಿಸಿ ಬಿಡುವ. ಹೇಳ್ತಾ ಇದ್ದೀರಿ ತಾವು? ಅಲ್ಲ, ನಾನು ಕೇಳಿದ್ದು ಅಂದ್ರೆ ಈಗಿನ ಹುಡುಗರಿಗೆ ಒಂದು ಇರ್ತದೆ. ಇಲ್ಲ ಹಾಗೇನಿಲ್ಲ, ಏನಿಲ್ಲ. ನೀನು ಒಳ್ಳೆ ಹುಡುಗ. ಆಯ್ತಾ? ಅಮ್ಮ ಮಾಲಿನಿ, ಹೇಗೆ ಅಮ್ಮ? ಈ ಕಡೆ ಬಾ ಅಮ್ಮ.
ಹೇಗೆ ಅಮ್ಮ ಮದುವೆಗೆ ಹುಡುಗ ಆದೀತಾ? ಅಮ್ಮ ನಿನಗೆ ದೋಸೆ ಕಡಿಲಿಕ್ಕೆ ಹೇಳಿದ್ದಲ್ಲ, ಮದುವೆಗೆ ಹುಡುಗ ಆದೀತಾ ಅಂತ ಕೇಳಿದ್ದು ನಾನು. ಆದೀತಾ? ನಿನಗೆ ಯಾವುದೇ ಅಭ್ಯಂತರ ಇರಲಿಲ್ಲಲ್ಲ? ಆಯಿತು, ಅವಳಿಗೆ ಆದೀತಂತೆ. ಹಾಗಾದರೆ ಮದುವೆ ಮಾರಿಸಂತ ಇದು ನಿಮ್ಮದ? ನಮ್ಮದು. ಆಗ ಇವಳನ್ನು ನೋಡುವಾಗ ಕಣ್ಣು ಬಾಯ ಬಿಟ್ಟಿದ್ದ. ಇವ ಡಬ್ಬ ಎಲ್ಲಿಲ್ಲ. ನಿಮ್ಮ ಊರಿನಲ್ಲೆಲ್ಲ ಇಂಥದ್ದೇ ಇರುದಾ? ಹೆಣ್ಣು ನೋಡೋದೆಲ್ಲ ಒಂದೊಂದು ಇರ್ತದೆ ಪುರ ಇದ್ದಾರೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ, ಇಬ್ಬರಿಗೆ ಕೂಡ ಒಪ್ಪಿಗೆ ಆಯ್ತಲ್ಲ, ಹಾಗಾದ್ರೆ ಮದುವೆ ಮಾಡುವಲ್ಲ. ಇಲ್ಲ ಯಾವಾಗಲೂ ಇಲ್ಲ, ಅಮಾವಾಸ್ಯೆ ಎಲ್ಲ ಹತ್ತಿರ ಬರುವಾಗ ಈಗ ಆಗ್ತದೆ. ಹಾಗೆ ಹೂಹಾರ ತಾರ ನಿನ್ನ ಅಪ್ಪ ಈ ಉಚ್ಚಾರಣೆಲ್ಲ ಎಲ್ಲಿಂದ ತಂದಿದ್ದೀರ? ನಾವೇ ಕರ್ಕೊಂಡು ಬಂದದಲ್ಲ ಪುರೋಹಿತರೆ. ನಾನು ಕರ್ಕೊಂಡು ಬಂದದ್ದಲ್ಲ ಪುಣ್ಯಾತ್ಮ, ಊಟ ಉಂಟು ಅಂತ ಬಂದದ್ದು ಅದ್ವಿ. ಪುಣ್ಯಾತ್ಮ ಅವನಿಗೆ ಹುಡುಗಿಯನ್ನು ಕೊಡು, ಈ ಹುಡುಗನಿಗೆ ಆಯ್ತಾ ಹಾರ ಬದಲಿಸಬೇಕು. ನೋಡು ಮದುವೆ ಕ್ರಮ ಹೇಗೆ ಅಂದ್ರೆ ಹಾರ ಬದಲಿಸಬೇಕು. ನೀನು ಹುಡುಗನಿಗೆ ಕೊಡ, ಹುಡುಗಿಗೆ ಕೊಡ. ಆಸೆ ಇಲ್ಲದವರು ಆತ ನೀ ಹಿಂದೆನಿಲ್ಲ. ಅಲ್ಲಿ ಇಬ್ಬರಿದ್ದಾರೆ ಸಭೆಗೆ ಬಂದವರು, ಕಾಲಿನ ಅಡಿಗೆ ಹಾಕಿ ಹೋಗಬೇಡ ಆಯ್ತಾ. ಅವ್ರು ಊಟ ಮಾಡಿ ಆದ್ರೂ ಹೋಗ್ಲಿ. ಮದುವೆ ಕ್ರಮ ಹೇಗೆ ಗೊತ್ತುಂಟ? ಹಾರ ಬದಲಿಸಬೇಕು ಆಯ್ತಾ. ನೀನು ಮೊದಲೆಲ್ಲ ನೋಡ್ಲಿಲ್ಲಲ್ಲ? ಇಲ್ಲ. ಇವಾಗ ಸರಿಯಾಗಿ ನೋಡ್ಬೇಕು ಆಯ್ತಾ. ಹಿಂದೆ ಬನ್ನಿ ಅಮ್ಮ, ಸ್ವಲ್ಪ ಮುಂದೆ ಬಾ ಅಮ್ಮ, ಮುಂದೆ ಅಮ್ಮ. ಹಾರ ಬದಲಿಸಬೇಕು ಗೊತ್ತಾಯ್ತಲ್ಲ? ಹಾರ ಬದಲಿಸುವ ಕ್ರಮ ಗೊತ್ತುಂಟಲ್ಲ? ಹಾರ ಹಾಕಿ. ನನಗೆ ಅಲ್ಲ ಪುಣ್ಯಾತ್ಮ, ಯಾರಿಗೆ ಪುರಾಯ್ತಾರೆ? ತಾವೇ ಹೇಳಿದಲ್ಲ ನನಗೆ ಎಲ್ಲ ಪುಣ್ಯ. ನನಗೆ ನೀನು ಸನ್ಮಾನ ಮಾಡುದು, ನನಗೆ ಹಾಕ್ಲಿಕ್ಕೆ. ನೀನು ನಿನ್ನ ಧರ್ಮ ಪತ್ನಿ ಆಗಬೇಕಿದ್ದಂತ ಹುಡುಗಿಗೆ ಹಾಕುದು ಆಯ್ತಾ. ಹಾರ ಬದಲಿಸಿಕೋ. ರಕ್ ಆಗ್ಬೇಕಲ್ಲಿ, ರಪಕ್ಕ ರಕ್ ಅಂತ ಹೇಳಿ ಆಯ್ತಲ್ಲ. ಒಂದು ಕ್ರಮ ಆಯ್ತು. ಎಲ್ಲಿಗೆ ಹೊರಡುದು? ಮದುವೆ ಆಯ್ತಲ್ಲ. ಯಾಕೆ ಈಗ ಅವಸರ ಮಾಡ್ತಿ ಪುಣ್ಯಾತ್ಮ? ಇಲ್ಲಿಗೆ ಮದುವೆ ಆಯ್ತಾ? ಮತ್ತೆ ಇಲ್ಲಿ ಹೋಗುದು ಎಲ್ಲಿಗೆ? ಪಾತಾಳಕ್ಕೆ ಹೋಗುದು? ಹೌದು. ಮತ್ತೆ ಇದು ಮೊದಲನೇ ಕ್ರಮ. ಇನ್ನು ಕ್ರಮ ತುಂಬಾ ಇದೆ. ಹಾಗೆ ಒಮ್ಮೆ ಮದುವೆ ಆದವ್ರು ಇನ್ನೊಮ್ಮೆ ಆಗುದಿಲ್ಲ. ಯಾಕೆ ಹೇಳು? ಒಂದಕ್ಕೆ ಸಾಕಾಗಿರ್ತದೆ. ಮತ್ತೆ ನನ್ನಾಗೆ ಮೂರು ಆಗ್ಬೇಕು. ಯಾಕೆ ಹೇಳು? ಅನುಭವಕ್ಕೆ ಆಯ್ತಾ. ಅನುಭವಕ್ಕೆ. ಇಲ್ಲಿ ಬಾ ಅಮ್ಮ ನಿಂತ್ಕೊಳ್ಳಮ್ಮ. ನೀನು ಆಚೆ ಹೋಗ್ಬೇಡ, ಅವನನ್ನು ನೋಡು, ಅವ ಎಳಿತಾನೆ. ಇನ್ನು ಮುಂದೆ ಆಚೆ ಹೋಗ್ಬೇಡ, ಈಚೆ ಬಾ ಆಯ್ತಾ. ನಿಲ್ಲು. ಕರಿಮಣಿ ಎಲ್ಲಿ? ಕರಿಮಣಿ ಕಟ್ಟಿದ ಕರಿಮಣಿ ಅಲ್ಲ, ಕಟ್ಟದ ಕರಿಮಣಿ ಕೊಡ. ನನ್ನ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಪುಣ್ಯಾತ್ಮ. ಇವಳನ್ನೊಂದು ಮದುವೆ ಆಗಿದ್ದ ಕರ್ಮಕ್ಕೆ ನಾನು ಏನೇನೆಲ್ಲ ಮಾಡಬೇಕಾ. ಇದು ಕರಿಮಣಿ. ಇದನ್ನು ನೀನೀಗ ಏನು ಮಾಡ್ಬೇಕು ಗೊತ್ತುಂಟ? ಹಾಕ್ಲಿಕ್ಕೆ. ಅಷ್ಟು ಗೊತ್ತುಂಟಲ್ಲ. ಮತ್ತೆ ಎಲ್ಲಿ ಕಲ್ತದ ಅದೆಲ್ಲ ಟಿವಿಯಲ್ಲಿ ನೋಡಿದೆ. ನಿನ್ನ ಟಿವಿಯನ್ನು ಒಂದು ದಿನ ನಾನು ಹೊಡೆದು ಹಾಕ್ತೇನೆ ಆಯ್ತಾ. ಅದು ನಮ್ಮ ಟಿವಿ ಆಗಿಲ್ಲ. ನಿನ್ನ ಟಿವಿ ನೋಡ್ತೇನೆ. ಎಷ್ಟು ದಿನ ಹೆಂಡತಿ ಬಂದ ಮೇಲೆ ಎಂತೆಂಥವರ ಟಿವಿ ಎಲ್ಲ ಹೋಗಿದೆ ಪುಣ್ಯಾತ್ಮ. ನಿನ್ನ ಟಿವಿ ಎಷ್ಟು ದಿನ ಇರ್ತದೆ ನೋಡ್ತೇನೆ ಆಯ್ತಾ. ಈಗ ಇದನ್ನು ಹಾಕ್ಬೇಕು. ಯಾರಿಗೆ? ತಮಗೆ. ನನಗೆ ಅಲ್ಲ ಪುಣ್ಯಾತ್ಮ. ನನ್ನನ್ನು ಮದುವೆ ಆಗ್ತೀಯಾ? ಇಲ್ಲ, ಬೇಡ. ನನ್ನ ಮದುವೆ ಆಗಿ ತಗೊಂಡು ಏನು ಮಾಡ್ಲಿಕ್ಕೆ ಆಗ್ತೇನೆ? ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳುದು ನಿನ್ನ ಹೆಂಡತಿ ಆಗುವಂತ ಈ ಹುಡುಗಿಗೆ ಹಾಕ್ಬೇಕು ಆಯ್ತಾ. ಶುರು ಮಾಡಿ ಬದಿಗೆ ಶುರು ಮಾಡಿ. ಮಾಂಗಲ್ಯ ತಂತು ನಾನೇನು ಮಮ ಜೀವನ ಅದು ಅಲ್ಲಿ ರಕ್ಕ ಆಗ್ಬೇಕು. ಅವರು ನಮ್ಮ ಊರಿನವ್ರು ಗೊತ್ತುಂಟ? ಹೌದೇ? ನಮ್ಮ ಊರಿಂದಲೇ ಕರ್ಕೊಂಡು ಬಂದದ್ದು. ಹಾಗೆ ಈಗ ಎರಡನೇ ಕ್ರಮ ಎಲ್ಲ ಆಯ್ತು ಗೊತ್ತಾಯ್ತಲ್ಲ. ಇನ್ನು ಆಯ್ತಲ್ಲ? ಆಯ್ತು. ಮದುವೆ ಆಯ್ತು. ಎಂತ ಎಲ್ಲಿಗೆ ಕರ್ಕೊಂಡು ಹೋಗುದಾ? ಮತ್ತೆ ತಾವು ಹೇಳಿದಲ್ಲ ಮದುವೆ ಇನ್ನು ಇದೆ, ಆರತಿ ಎಲ್ಲ ಇದೆ. ಬನ್ನಿ ಕುತ್ಕೊಳ್ಳಿ. ಕುತ್ಕೊಳ್ಳಮ್ಮ. ಆರತಿ ಮಾಡುವ. ಆರತಿ ರಾಜೀವ ಮಣಿಮಯ ರತ್ನ ಪೀಠದಲ್ಲಿ ರಾಜಾದಿರಾಜ ರಾಜೀವ ಮಣಿಮಯ ಎಡದೊಡೆದು ರಾಜೀವ ಬೆಳಗಿದರು ಶೋಭಾನೆ.
ಅಮ್ಮ, ಎಣ್ಣೆಗೆ ಕ್ರಯ ಎಷ್ಟು ಗೊತ್ತುಂಟ ಈಗ? ನಮ್ಮ ಹತ್ತಿರ ಇಲ್ಲಿ ಎಷ್ಟು ಬೇಕಾದರೆ. ನಿಮ್ಮ ಹತ್ತಿರ ಇದೆ ಅಮ್ಮ, ನಮ್ಮ ಹತ್ರ ಇಲ್ಲಲ್ಲ, ಅದಕ್ಕೆ ನಾವು ಉಳಿಸುದು. ತಗೊಳ್ಳ. ಆಯ್ತಲ್ಲ ಪುಣ್ಯಾತ್ಮ, ಮೂರನೇ ಕ್ರಮ ಕೂಡ ಆಯ್ತು. ಇನ್ನು ಹೊರಡ್ತೇವೆ ನಾವು. ಎಲ್ಲಿಗೆ ಹೊರಡುದು ಪುಣ್ಯಾತ್ಮ? ಆಯ್ತಲ್ಲ, ಇನ್ನೊಂದು ಸುರು ಮದುವೆ ಆಗಿ ಭಾರಿ ಕಷ್ಟ ಆಯ್ತು, ಭಾರಿ ಅವಸರದಲ್ಲಿದ್ಯಾ. ನೀನು ತಲೆ ಬಿಸಿ ಮಾಡಬೇಡಿ, ನಿನಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಈಗ ನೋಡು, ಈ ಸಭೆಯಲ್ಲಿ ತುಂಬಾ ಗುರು ಹಿರಿಯರಲ್ಲಿದ್ದಾರೆ. ಕಾಲ್ನಡಿಗೆ ಬಿದ್ದು ಸಾಹಿತ್ಯ ಇವರನ್ನು ಊಟಕ್ಕೆ ಅಂತಲೇ ಕರ್ಕೊಂಡು ಬಂದದ್ದು. ಆಯ್ತಾ? ನೋಡುವಾಗ ಗೊತ್ತಾಗ್ತದೆ ಅವ ಮಾಡುದು. ಮದುವೆ ಕಾರ್ಯಕ್ರಮಕ್ಕೆ ಬಂದಂತ ಹಿರಿಯರು ತುಂಬಾ ಜನ ಇದ್ದಾರೆ. ಅವರೆಲ್ಲರ ಹತ್ರ ನೀನು ಆಶೀರ್ವಾದವನ್ನು ಕೇಳಬೇಕು. ಮುಂದೆ ಬಾ, ಮುಂದೆ ಬಾ. ನಿನ್ನ ಟಿವಿ ಈ ಸರ್ತಿ ಹೊಡಿತೇನೆ ನಾನು. ಆಯ್ತಾ? ಬರುವಾಗ ಹೇಳಿದೆ ಹಿರಿಯರಿದ್ದಾರೆ ಅಂತ. ನಾವು ಯಾವತ್ತು ಯಾರಿಗೆ ತಗ್ಗಿ ಬಗ್ಗದಿದ್ರು ಪರವಾಗಿಲ್ಲ, ಹಿರಿಯರಿಗೆ ತಗ್ಗಿ ಬಗ್ಗಿ ಆಶೀರ್ವಾದವನ್ನು ಕೇಳಬೇಕಾದದ್ದು ನಮ್ಮ ಸಂಪ್ರದಾಯ. ಅದಕ್ಕಾಗಿ ಎರಡೂ ಕೈಗಳನ್ನು ಹೀಗೆ ನಮಸ್ಕಾರದ ಸ್ಥಿತಿಯಲ್ಲಿ ತಂದು ನಮಸ್ಕರಿಸಿ ಇಲ್ಲಿ ಸಭೆಯಲ್ಲಿ ಸೇರಿದ ಹಿರಿಯರಲ್ಲಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ಅಂತ ನಾನು ಹೇಳಿಕೊಡ್ತೇನೆ. ಪಾತಾಳದ ದೊರೆ ವಿದ್ಯುನ್ಮಾಲಿಯಾದಂತಹ ನಾನು, ಪಾತಾಳದ ದೊರೆ ವಿದ್ಯುನ್ಮಾಲಿಯಾದಂತಹ ನಾನು. ಸ್ವಲ್ಪ ಜೋರು ನೋಡು, ಅಲ್ಲಿ ಅವರು ಅಲ್ಲಿ ನೋಡು, ರತ್ನನ್ ಅವರು ಕುತ್ತಿಗೆಲ್ಲ ಹೊರಗೆ ಹಾಕಿ ನೋಡ್ತಿದ್ದಾರೆ. ಪಾತಾಳದ ದೊರೆ ವಿದ್ಯುನ್ಮಾಲಿಯಾದಂತಹ ನಾನು. ಆಗಲಿಲ್ಲ, ಇನ್ನೂ ಜೋರು ಅಲ್ಲಿಗೆ ಬರಬೇಕು, ಗೊತ್ತಾಯ್ತಲ್ಲ? ನಾನು ಹೇಳ್ತೇನೆ, ಪಾತಾಳದ ದೊರೆ ವಿದ್ಯುನ್ಮಾಲಿಯಾದ ನಾನು, ಪಾತಾಳದ ದೊರೆ. ನೀರು ಅವನಿದ್ದು ನೀರು ಬರುವಾಗ ನಾನು ನೀರಾಕಾಶಕ್ಕೆ ಹೋಗ್ತೇನೆ. ಪುಣ್ಯಾತ್ಮ ಬೇಡ, ಅವ ನೀರು ತರ್ತೇನೆ ಅಂತ ಇಲ್ಲಿಯೇ ನನ್ನ ಮುಖ ನೋಡ್ತಿದ್ದೇನೆ. ಬೇಡ ಪುಣ್ಯಾತ್ಮ, ನನಗೆ ಜೋರು ಹೇಳಲಿಕ್ಕೆ ಹೇಳಿದ್ದು, ನನ್ನ ಕಿವಿ ಹತ್ರ ಬಂದು ಹೇಳಿ ನನ್ನನ್ನು ಕೊಲ್ಲಲಿಕ್ಕೆ ಹೇಳಿದ್ದಲ್ಲ. ನನಗೆ ಮೊದಲೇ 2 ಬಾರಿ ಬಲದ ಬದಿಯಲ್ಲಿ ಹೃದಯಾಘಾತ ಆಗಿದೆ. ಹೌದೇ? 3ನೇ ಬಾರಿ ಆದರೆ ನಾನು ಹೋಗ್ತೇನೆ ಅಂತ ನನಗೆ ವೈದ್ಯರು ಹೇಳಿದ್ದಾರೆ. ನಿನಗೆ ಒಂದು ಖುಷಿಯ, ನಿನಗೆ ನಿನ್ನ ಮದುವೆ ದಿನ ಪುರೋಹಿತರನ್ನು ಕೊಂದೆ ಅಂತ? ಇಲ್ಲ ಪುರೋಹಿತ, ಹಾಗೇನಿಲ್ಲಲ್ಲ. ಹಾಗಾಗಿ ಸ್ವಲ್ಪ ಇತಿ ಮಿತಿ ಜಾಸ್ತಿ ದೂರ ಅವಲ್ಲ, ನಮಗೆ ನೋಡಿ ಅಲ್ಲಿವರೆಗೆ ಮುಟ್ಟಿದ್ರೆ ಸಾಕು ಅಂತ. ನೀನು ತಲೆ ಬಿಸಿ ಮಾಡಿ, ಮತ್ತೆ ಧ್ವನಿವರ್ಧಕ್ಕೆಲ್ಲ ಉಂಟು ನೋಡು, ಅಲ್ಲಿಗೆ ಮುಟ್ಟುತ್ತದೆ. ಆಯ್ತು ಪುರೋಹಿತ. ಆಯ್ತಲ್ಲ? ಈಗ ಪ್ರಾರ್ಥನೆ. ಸೋಣಿ ಇದೆ ನಿಮ್ಮದು ಪಾತಾಳ ಲೋಕ. ನಿಮ್ಮದು ಬರೆದು ಕೊಟ್ಟಿಲ್ಲ, ಅಲ್ಲಿ ಕೆಳಗೆಲ್ಲ ಪಾತಾಳದ ದೊರೆ ವಿದ್ಯುನ್ಮಾಲಿಯಾದ ನಾನು, ಪಾತಾಳದ ದೊರೆ ವಿದ್ಯುನ್ಮಾಲಿಯಾದಂತಹ ನಾನು. ಇದು ಒಳ್ಳೆದುಂಟು. ಇಂದು ಶೋಣಿತಾಪುರದ ಯುವರಾಣಿಯಾದಂತಹ ಮಾಲಿನಿಯನ್ನು ಗುರು ಹಿರಿಯರಾದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿವಾಹವಾಗಿದ್ದೇನೆ. ಇನ್ನು ಮುಂದೆ ಅವಳನ್ನು ಕರೆದುಕೊಂಡು ನನ್ನ ಊರಿಗೆ ಹೋಗ್ತೇನೆ. ಏನು ಪುರೈತೇನೆ? ತಮ್ಮ ಊರಿಗೆ ಅಲ್ಲ, ನಿನ್ನ ಊರಿಗೆ. ನನ್ನ ಊರಿಗೆ ನೀನು ಬರುದೇ ಬೇಡ. ನಿನ್ನ ಊರಿಗೇನೆ ಹೋಗ್ಬೇಕು. ಯಾಕೆ ಹೇಳಿದ್ದು ಹೇಳು? ಯಾಕೆ? ನಿನ್ನನ್ನು ಹೇಳಿದ್ರು ಕೂಡ ಆಗಲಿ, ನೀನು 4 ದಿನ ಇಲ್ಲೇ ಕುತ್ಕೊಂಡ್ರಿ. ಹಾಗೇನಿಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ. ನನ್ನ ಊರಿಗೆ ಕರೆದುಕೊಂಡು ಹೋಗ್ತೇನೆ. ಇಲ್ಲಿ ಸೇರಿರುವಂತಹ ಗುರು ಹಿರಿಯರು, ತಂದೆ ತಾಯಿಯ ಸ್ಥಾನದಲ್ಲಿರುವವರು, ಮಿತ್ರ ಮಾಂಡಲಿಕರು, ಅಭಿಮಾನಿ ವರ್ಗಗಳು, ಅಭಿಮಾನಿಗಳಿದ್ದಾರೆ. ಇದೆಲ್ಲ ಅಭಿಮಾನಿಗಳು. ನಿನ್ನ ನೋಡ್ಲಿಕ್ಕೆ ಬಂದದ್ದಲ್ಲ, ನಿನ್ನ ಊರಿನವರಲ್ಲ ಇದೆಲ್ಲ. ಗೆಳತಿಯರು ಯಾರಿಲ್ಲ? ಹಾಗೇನಿಲ್ಲ. ಇಲ್ಲ ಅಲ್ಲ, ಕೇಳಿದ್ದು ನಾನು ಮೊದಲೇ. ಗೆಳೆಯರೇ, ಇಂದು ನೀವೆಲ್ಲರೂ ನನಗೆ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ಇಷ್ಟು ಮಾಡಬೇಕಾದ್ರೆ ನಿನ್ನದು ಪ್ರಾಣಕ್ಕೆ ಬಂದರೆ. ಅಮ್ಮ ನೀನು ಬಾ ಅಮ್ಮ. ಹೆದರ್ಬೇಡ, ಕುತ್ಕೊಳ್ಳುವಾಗ ಸ್ವಲ್ಪ ಮೆಲ್ಲ ಕುತ್ಕೊಳ್ಬೇಕಾ? ನಿಮ್ಮ ಊರಿನಲ್ಲೆಲ್ಲ ಗಟ್ಟಿದುಂಟು, ಇಲ್ಲಿ ನಮ್ಮ ಊರಿನಲ್ಲಿ ಹಾಗೆ ಇಲ್ಲ, ನಾವೆಲ್ಲ ಮೆದು ಜನಗಳು. ಅಮ್ಮ, ಹಿರಿಯರಲ್ಲಿ ಆಶೀರ್ವಾದ ಬೇಡುವಂತಹ ಸಂದರ್ಭ. ಹೆಣ್ಣೊಬ್ಬಳು ತನ್ನ ಜೀವನದ ಅರ್ಧ ಭಾಗವನ್ನು ತಾಯಿಯ ಮನೆಯಲ್ಲಿ ಕಳೆದಿರ್ತಾರೆ, ಇನ್ನು ಉಳಿದ ಭಾಗವನ್ನು ತನ್ನ ಗಂಡನ ಮನೆಯಲ್ಲಿ ಕಳೆಯುವುದಕ್ಕೆ ಹೋಗ್ತಾ. ಈ ಅರ್ಧಂಬರ್ಧವನ್ನು ಎಲ್ಲಿಂದ ಈಗ ಏನು ಮಾತಾಡುದು? ಆಗ ಓದಿ ಮಾತಾಡಿ ಕಷ್ಟ ಸುಖ ಮಾತಿಗೆ ಗಂಡ ನಾನಿದ್ದೇನ? ನೀನೇನ ಕಷ್ಟ ಸುಖ ಮಾತಾಡ? ಆದೀತು ನಿನಗೆ ಒಮ್ಮೆ ಕೈ ಕೊಟ್ಟಿ ನನಗೆ ಜೀವನ ಎಲ್ಲ ನಿಷ್ಠಾನಾಗಿ ಹೋಗಿದೆ. ಮತ್ತೆ ನಿನಗೆ ಕೈ ಕೊಟ್ಟೆ ಹೇಳ
ವಾಸಿ ಇಲ್ಲ ಕಷ್ಟ ಸುಖ ಅಂತಿ ಇಲ್ಲಿ ಬಾರ ಇಲ್ಲಿ ನಿಂತ್ಕೊಳ್ಳ ಇಲ್ಲಿ ಬಾರ ವಾಸಿ ಇಲ್ಲದೆಲ್ಲ ನಾನು ಎಲ್ಲಿದ್ದೆ ಅಮ್ಮ ಅರ್ಧ ಜೀವನದಲ್ಲಿದ್ದೆ ಇವರ ಅರ್ಧ ಲಗಡಿ ತೆಗೆದು ನನ್ನನ್ನು ಗೊತ್ತಾಯ್ತಲ್ಲಮ್ಮ ಇನ್ನು ಮುಂದಿನ ನನ್ನ ಜೀವನವನ್ನು ಹೋಗ್ತೀಯಾ ಕರ್ಕೊಂಡು ಹೋಗ್ತೀಯಾ ಹೋಗು ನನಗೆ ಬೇಡ ಪುಣ್ಯ ಎಲ್ಲಿ ಹೋಗಿದ ಕೊನೆಗೆ ಉಳಿದದ್ದು ನನ್ನದು ಮೂರನೇದು ಇದು ಒಂದೇ ಉಳಿದದ್ದು ಮೊದಲ 2 ಹೋಗಿದೆ ಆಕೆ ನಿನಗೆ ಅಲ್ಲಿಲ್ಲ ಮಾಡ್ತಾರೆ ಅಮ್ಮ ಅವಳನ್ನು ಸ್ವಲ್ಪ ನೋಡಿಕೊಳ್ಳಿ ಆಯ್ತಾ 2 ಹೋಗಿ ಮೂರನೇದು ಇದು ಒಂದೇ ಉಳ್ಕೊಂಡದ್ದು ಇದು ಮತ್ತು ಇದು ಕೂಡ ಹೋದರೆ ನನಗೆ ಯಾರು ಹೆಣ್ಣು ಕೊಡಲಿಕ್ಕಿಲ್ವ ಅದಕ್ಕೆ ಅವಳನ್ನೊಮ್ಮೆ ನೋಡ್ಕೊಳ್ಳಿ ಅಮ್ಮ ನಾನೆಲ್ಲಿದ್ದೆ ಅರ್ಧದಲ್ಲಿದ್ದೆ ಈ ಅರ್ಧಗಳು ನನ್ನ ಅರ್ಧವನ್ನು ಎಲ್ಲ ಲಗಡಿ ತೆಗೆದು ಆಯಿತಾ ನೀನು ಈ ಗುರು ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡಬೇಕು 2 ಕೈಗಳನ್ನು ಬೇಡಿಕೊಳ್ಳಿ ನಾನು ನಂದಿನಿ ಶೋಣಿತಪುರಕ್ಕೆ ಬಂದೀನಿ ಎಂತದ ಮಾಲಿನಿ ನಾನು ಮಾಲಿನಿ ಏನಮ್ಮ ನಾನು ಮಾಲಿನಿ ಆ ಶೋಣಿತಾಪುರದ ಯುವರಾಣಿಯಾದಂತಹ ನಾನು ಶೋಣಿತಾಪುರದ ಯುವರಾಣಿಯಾದಂತಹ ನಾನು ಹೆದರ್ಬೇಡ ಯಾರು ನಿನಗೆ ಏನು ಮಾಡುವುದಿಲ್ಲಮ್ಮ ಆಯ್ತಾ ಇವುಗಳನ್ನೆಲ್ಲ ಹೆದರಬೇಡ ಅದರ ಮುಖ ನೋಡು ನನಗೇನೇ ಹೆದರಿಕೆ ಆಗ್ತದೆ ಪಾಪ ಇವಳಿಗೆ ಹೆದರಿಕೆ ಆಗಲಿಕ್ಕಿಲ್ವ ಪಾತಾಳದ ದೊರೆಯಾದಂತಹ ವಿದ್ಯುನ್ಮಾಲಿಯನ್ನು ಮದುವೆ ಆಗಿದ್ದೀನಿ ನಿನಗೆ 500ರದ್ದು ಮಾತ್ರ ಮಾಡ್ಲಿಕ್ಕೆ ಹೇಳಿದ್ದು 1000ರದ್ದು ಮಾಡ್ತಿದ್ದಾನೆ ಸ್ವಲ್ಪ ಮೆಲ್ಲ ಅಮ್ಮ ಯಾರ ನಿನ್ನ ಅಮ್ಮ ಓದದ್ದಲ್ಲವಾ ಯಾರಮ್ಮ ಹೋಗ್ಲಿಯಾ ನಮಗೆ ಸುಮ್ಮನೆ ಅಳ್ಬೇಡ ಅಮ್ಮ ಆಯ್ತಾ ಬೇಸರ ಮಾಡಬೇಡ ಪಾತಾಳದ ದೊರೆಯಾದಂತಹ ವಿದ್ಯುನ್ಮಾಲಿಯನ್ನು ವಿವಾಹವಾಗಿದ್ದೇನೆ ಇಲ್ಲಿ ಸೇರಿರುವಂತಹ ಗುರು ಹಿರಿಯರು ನನಗೆ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಹಾಗೆ ಸಭೆಯಲ್ಲಿ ಸೇರಿದಂತಹ ನನ್ನ ಮಿತ್ರರು ಗೆಳತಿಯರು ಗೆಳೆಯರಿಲ್ಲ ಒಳ್ಳೆಯದಾಯ್ತು ಅದಂದ್ರೆ ನಾವು ಮೊದಲೇ ಕೇಳಿದ್ದಮ್ಮ ಆಮೇಲೆ ನಮ್ಮ ಹೆಸರಿಗೆ ಬರಬಾರ್ದಲ್ಲ ಅದಕ್ಕೆ ನೀವೆಲ್ಲರೂ ನನಗೆ ಆಶೀರ್ವದಿಸಿ ಬೀಳ್ಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ ನೀವೆಲ್ಲರೂ ನಮಗೆ ಆಶೀರ್ವದಿಸಿ ಬೀಳ್ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಆಯ್ತು ಹೋಗ ಆಯ್ತಲ್ಲ ಆಯ್ತು ಇನ್ನು ಹೊರಡುದು ಅಮ್ಮ ಇದು ಉಡುಗೊರೆ ಕೊಡುವವರು ಯಾರಾದ್ರಿದ್ದೆ ಈ ಕಡೆಯಿಂದ ಸಾಲು ಮಾಡಿ ಬನ್ನಿ ನೀನು ಅಲ್ಲಿ ಹೋಗ ನೀನು ಉಡುಗೊರೆ ತಗೊಳ್ಳಿಕ್ಕೆ ಹೋಗುದು ಬೇಡ ಉಡುಗೊರೆ ಕೊಡ್ಲಿಕ್ಕೆ ಉಂಟಾ ಇಲ್ವಾ ನೀವು ರಾಜರು ತಗೊಳ್ಳುದಿಲ್ವಾ ಆದರೆ ಒಂದು ಕ್ರಮ ಉಂಟಮ್ಮ ಉಡುಗೊರೆ ಕೊಡಬೇಕು ಅಂತ ಹೇಳಿ ಇಲ್ಲಿಗೆ ಬಾ ಕ್ರಮಕ್ಕೆ ಆಯ್ತಾ ಅಮ್ಮ ನೀನು ಕೂಡ ಬಾ ಇನ್ನು ಮುಂದೆ ಇವನು ಎಲ್ಲಿ ಎಲ್ಲ ಹೋಗ್ತಾನೆ ಅವನ ಹಿಂದೆ ನೀನು ಕೂಡ ಬಾಲದ ಹಾಗೆ ಹೋಗ್ಬೇಕು ಆಯ್ತಾ ಅಮ್ಮ ನಾನು ನಂಬಲಿಕ್ಕೆ ಆಗುದಿಲ್ಲ ಎಲ್ಲಿ ಹೋಗ್ತಾನೆ ಇದೊಂದು ಬಟ್ಟೆ ಇದರಲ್ಲಿ 1000 ಹೊಟ್ಟೆ ಪುರೋಹಿತನ ಕೊರಳಿನಿಂದ ಮದುಮಗನ ಕೊರಳಿನಿಂದ ಮದುಮಗಳ ಕೊರಳಿಗೆ ಪುನರಪಿ ಏನು ಪುರೋಹಿತರಿ ಪುರೋಹಿತನ ಕೊರಳಿಗೆ ತಾವು ಉಡುಗೊರೆ ಕೊಡುವುದು ಯಾಕೆ ಇಂತೆಲ್ಲ ಯಾಕೆ ನಾನು ಕೊಡುವಾಗಲೇ ಹೇಳಿದ್ದೇನಲ್ಲ ಬರೀ ಕ್ರಮಕ್ಕೆ ಅಂತ ಅಲ್ಲ ಅಷ್ಟು ದೂರದ ಅಷ್ಟು ದೊಡ್ಡ ರಾಜ ನಿನಗೆ ಉಡುಗೊರೆ ಬೇಕಾ ಬೇಡಲ್ಲ ಇಲ್ಲಿ ಕೇಳು ನಿನಗೆ ಅಲ್ಲಿ ಮಾಲಿನಿ ಭವನದಲ್ಲಿ ಎಲ್ಲಾ ವ್ಯವಸ್ಥೆ ಆಗಿದೆ ನಿನ್ನ ಈ ಪ್ರಾಣಿಗಳಿಗೆ ಕೂಡ ಆಗಿದೆ ಇವುಗಳನ್ನೆಲ್ಲ ಕರ್ಕೊಂಡು ಹೋಗು ಆಯ್ತಾ ಹೋಗಿ ನಿಮ್ಮ ಕೆಲಸ ಆಯ್ತು ಬನ್ನಿ ಅಮ್ಮ ನಮಗೆ ಬೇರೇನು ಬೇಡ ಅಲ್ಲ ಬೇರೆ ವ್ಯವಸ್ಥೆ ಏನಾದ್ರೂ ಇದ್ರೆ ಹೇಳಿ ಆಯ್ತಮ್ಮ ಭಂಡಾರಿ ಹತ್ರ ಹೇಳಿದ್ರೆ ಆಯ್ತಮ್ಮ ನಾನು ಅಲ್ಲಿ ಹೋಗಿ ಬಿಡ್ಲಿಕ್ಕಿಲ್ಲ ಎಲ್ಲಿ ಹೋದ್ರು ಕೂಡ ಆಯ್ತಮ್ಮ ನೀವಿನ್ನು ತೆರಳಿಕೊಳ್ಳಿ ನಾವು ಬರ್ತೇವೆ ಅವರ ಮದುವೆ ನೋಡಿ ನನ್ನ ಮೊದಲ ಮದುವೆ ಅವರ ಹಾಗೆ ಆಗಿದ್ರೆ ನೀನು ಹೀಗೆ ಇರ್ತಿದ್ಯಾ ನನ್ನ ಕರ್ಮ ಮುಂದೇನು ಗತಿಯಿನಗೆ ಎನ್ನಯ ಮುದ್ದು ಕಂದರು ಮಡಿದಲ್ಲಿ
ಸಾಗುತ್ತಿದೆ. ನಾನು ಏನು ಮಾಡಲಿ? ಸ್ವರ್ಗ ಗಿರಿಭಾಗಿಗಳಾದ ಆ ದೇವತೆಗಳನ್ನು ಆಶೀರ್ವದಿಸಿ ಕಳಿಸಿಕೊಟ್ಟೆ ಅಂತಾದರೆ ಈ ಕೂಡಲೇ ತೆರಳುತ್ತೇನೆ. ನಿನಗೆ ಶುಭವಾಗಲಿ ಮಗು. ಆಗಿದ್ದು ತೆರಳುತ್ತೇನೆ ನಾನು. ಪಡೆದದ್ದಾಯ್ತು, ಇನ್ನು ದೇವಲೋಕಕ್ಕೆ ದಾಳಿ ಇಡುತ್ತೇನಂತೆ. ದೇವಲೋಕಕ್ಕೆ ದಾಳಿ ಇಟ್ಟಾಯ್ತು, ಇನ್ನು ಸ್ವರ್ಗ ಪೀಠಾರೋಹಣವನ್ನು ಏರುತ್ತೇನಂತೆ. ಗೆಲುವಿನ ದಾರಿ ಚೆನ್ನಾಗಿ ಯೋಚಿಸಿ ಹೆಜ್ಜೆ ಇಡು. ಇಲ್ಲವಾದರೆ ನನ್ನ ಪಾಲಿಗೆ ಕಾರಣವಾಗಿ ಬಂದಿದ್ದೇನೆ. ಯಾರು ನೀನು? ನಾನೇ ಯಕ್ಷರಾಜ ಪಿಂಗಲಾಕ್ಷ. Follow
ಫಲವಾಗಿ ಮಗನು ಮಹಿಷನು ಹುಟ್ಟಿಕೊಂಡನು. ಆದರೆ ನಮ್ಮವರು ಸ್ವರ್ಗದ ದಾಳಿಗಾಗಿ ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಅಲ್ಲಿ ಯಾವ ವಾರ್ತೆಯೂ ಇಲ್ಲ. ಏನಾಗಿ ಹೋಯಿತೋ ಏನೋ. ಹೋದದ್ದು ಎಲ್ಲಿಗೆ? ನಾನು ಮತ್ತೆ ನೀವು. ಏನು ಮಾತಾಡ್ತಿ? ನಾನು ನಿಮ್ಮ ಗಂಡ. ಆಹಾ, ನೀನು ಮತ್ತು ನನ್ನ ಗಂಡ. ಹೌದಮ್ಮ. ನಾನು ಕುಳಿತಿರುವಾಗ ನಿಮ್ಮ ಗಂಡ ಬಂದು ಹೇಳಿದ್ರಮ್ಮ, ಏನಂತ? ಕೊಳ್ಳೋದು ಸರಿಯಲ್ಲ, ಬಾ ಹೋಗುವ, ಬಾ ಹೋಗುವ. ಓಹೋ, ಅದು ಹೋಗುವ. ಅದೇ ಅಮ್ಮ. ನಂತರ ಗುರುಪುರಕ್ಕೆ ಹೋಗಿ ಜೀಗುಜ್ಜೆ ಮಾಡು ಅಂತ ಹೇಳಿದ್ರಮ್ಮ. ಏನು? ಗುರುಪುರಕ್ಕೆ ಹೋಗಿ ಜೀಗುಜ್ಜೆ. ಓಹೋ, ಅದು ಹಾಗಲ್ಲ. ಸುರಪುರಕ್ಕೆ ಹೋಗಿ ದಿಗ್ವಿಜಯನ್ನು ಸಾಧಿಸೋಣ. ಅಮ್ಮ. ಓಹೋ, ಯುದ್ಧದ ಪರಿಣಾಮವೇನಾಯಿತು? ಲಾಲಿಸಬೇಕಮ್ಮ. ಕಾಳಗದಲ್ಲಿ ಸುರ ಚಾಲ ಬಗೆ
ನಾವು ಸೀದಾ ಸರ್ಕಲಕ್ಕಿಗೆ ಹೋದೆ ಅಮ್ಮ. ಅಲ್ಲಿ ಸಾಲು ಸಾಲಾಗಿ ದೇವರ ಕಲ್ಲರು ಬಂದ್ರು ಅಮ್ಮ. ದೇವರ ಕಲ್ಲರೇ? ಅವರೇ ಅಮ್ಮ, ದೇವರ ಕಲ್ಲರು. ಅವ್ರು ದೇವರ ಕಲ್ಲು? ಹೌದಮ್ಮ, ಅವರೇ. ಮೊದಲು ಅಗ್ನಿ ಬಂದಮ್ಮ. ಅಗ್ನಿ? ಹೌದಮ್ಮ. ಒಂದೇ ಅಮ್ಮ, ಅವನು ಬಂದು ಈ ಅಮ್ಮವರನ್ನು ಹೀಗೆ ನೋಡಿದಮ್ಮ. ನಮ್ಮವರು ಹೀಗೆ ನೋಡಿದ್ರಮ್ಮ. ಅವನಂದಮ್ಮ, ನಾನು ಅಗ್ನಿ, ಹುಟ್ಟಿದ್ರೆ ಸುಟ್ಟೋಗ್ತೀಯ ಅಂತ. ನಂತರ ಅಮ್ಮವ್ರು ತಡೆ ಇರಿಸಲಿಲ್ಲಮ್ಮ.